ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಭೂಮಿಯ ಮೇಲೆ ಅತಿ ದೊಡ್ಡ ಹಾಗೂ ಅತಿ ಶಕ್ತಿಶಾಲಿ ಜೀವಿ ಯಾರಾಗಿರ್ಬೋದು ಎಂಬ ಪ್ರಶ್ನೆ ಬರ್ತದೆ ಅಲ್ವಾ? ಅದು ಯಾವುದೂ ದೈತ್ಯ ಪ್ರಾಣಿಯಲ್ಲ. ಸಮುದ್ರದ ಆಳದಲ್ಲಿ ಹೆಮ್ಮೆಯಿಂದ ಈಜುತ್ತಿರುವ ಒಂದು ಅಸಾಧಾರಣ ಜೀವಿ ತಿಮಿಂಗಿಲ. ವಿಶ್ವದ ಅತಿದೊಡ್ಡ ಸ್ತನಪಾಯಿಗಳಾಗಿರುವ ಈ ತಿಮಿಂಗಿಲಗಳು ತಮ್ಮ ಬೃಹತ್ ದೇಹ, ಆಘಾತಕಾರಿ ಶಬ್ದ ಮತ್ತು ಅಪಾರ ಶಕ್ತಿಯಿಂದ ವಿಜ್ಞಾನಿಗಳು, ಸಮುದ್ರ ವಿಜ್ಞಾನಿಗಳು ಮತ್ತು ಜನಸಾಮಾನ್ಯರ ಕುತೂಹಲಕ್ಕೆ ಕಾರಣವಾಗಿವೆ. ಬನ್ನಿ ಈ ತಿಮಿಂಗಲದ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದುವರೆಗೆ ಅಸ್ತಿತ್ವದಲ್ಲಿದ್ದ ಎಲ್ಲ ಪ್ರಾಣಿಗಳಿಗಿಂತಲೂ ಇದು ಗಾತ್ರದಲ್ಲಿ ದೊಡ್ಡದಾಗಿದೆ. ಈ ದೈತ್ಯ ಜೀವಿಗಳು ಸುಮಾರು 100 ಅಡಿ ಉದ್ದಗಳವರೆಗೆ ಬೆಳೆಯಬಲ್ಲವು. ಅವುಗಳ ತೂಕ ಅತ್ಯಂತ ಭಾರವಾಗಿದ್ದು ಗರಿಷ್ಠ 180 ಟನ್ಗಳವರೆಗೆ ತಲುಪುವ ಸಾಧ್ಯತೆ ಇದೆ. ಈ ಬೃಹತ್ ಗಾತ್ರವು ನೀಲಿ ತಿಮಿಂಗಲವನ್ನು ಸಾಗರದ ಅದ್ಭುತ ಜೀವಿಗಳಲ್ಲಿ ಒಂದನ್ನಾಗಿ ಮಾಡಿದೆ. ಇದು ಭೂಮಿಯ ಮೇಲಿನ ಸಾರ್ವಕಾಲಿಕ ಅತಿದೊಡ್ಡ ಜೀವಿಯಾಗಿದೆ. ತಿಮಿಂಗಲದ ಹೆಸರಿನಲ್ಲಿ ಮೀನು ಎಂಬ ಅರ್ಥ ಬರುವ ಶಬ್ದವಿದ್ದರೂ ಅದು ನಿಜವಾಗಿಯೂ ಮೀನಲ್ಲ. ಇದು ನಮ್ಮಂತೆಯೇ ಸ್ತನಪಾಯಿ ಪ್ರಾಣಿಗಳ ಗುಂಪಿಗೆ ಸೇರಿದೆ. ಮೀನುಗಳು ಮೊಟ್ಟೆ ಇಡುತ್ತವೆ, ಆದರೆ ತಿಮಿಂಗಲಗಳು ಮರಿಗಳಿಗೆ ಜನ್ಮ ನೀಡ್ತವೆ. ತಾಯಿ ತಿಮಿಂಗಲವು ತನ್ನ ಮರಿಯನ್ನು ಗರ್ಭದಲ್ಲಿ ಹೊತ್ತು ಪೋಷಿಸುತ್ತದೆ. ಹುಟ್ಟಿದ ನಂತರ ಮರಿಗೆ ತನ್ನ ದೇಹದ ಉತ್ಪತ್ತಿಯಾಗುವ ಹಾಲನ್ನು ಕುಡಿಸಿ ಬೆಳೆಸುತ್ತದೆ. ಈ ಗರ್ಭಧಾರಣೆ ಮತ್ತು ಹಾಲುಣಿಸುವ ಲಕ್ಷಣಗಳು ತಿಮಿಂಗಲವನ್ನು ಸ್ತನಪಾಯಿ ಎಂದು ಖಚಿತಪಡಿಸುತ್ತವೆ. ತಿಮಿಂಗಲದ ಹೃದಯವು ಅದರ ಬೃಹತ್ ದೇಹಕ್ಕೆ ತಕ್ಕಂತೆ ಅತ್ಯಂತ ದೊಡ್ಡದಾಗಿದೆ. ಇದರ ಗಾತ್ರವು ಸುಮಾರು ಒಂದು ಸಣ್ಣ ಕಾರಿನಷ್ಟು ಇರುತ್ತದೆ ಎಂದು ಅಂದಾಜಿಸಲಾಗುತ್ತೆ. ಈ ದೈತ್ಯ ಹೃದಯವು ಸರಿಸುಮಾರು 180 ಕಿಲೋಗ್ರಾಂಗಳಷ್ಟು ತೂಗುತ್ತದೆ. ಇದರ ಹೃದಯ ಬಡಿತ ಎಷ್ಟು ಶಕ್ತಿಯುತವಾಗಿರುತ್ತದೆ ಎಂದರೆ ಅದರ ಧ್ವನಿಯನ್ನು ನೀರಿನೊಳಗೆ ವಿಶೇಷ ಉಪಕರಣ ಸಹಾಯದಿಂದ ಕೇಳಿದರೆ ಅದು ಸುಮಾರು 2 ಮೈಲುಗಳಷ್ಟು ದೂರದವರೆಗೆ ತಲುಪಬಲ್ಲದು. ಈ ಅದ್ಭುತವಾದ ಹೃದಯವು ತಿಮಿಂಗಲದ ಅಗಾಧ ಶಕ್ತಿ ಮತ್ತು ಗಾತ್ರಕ್ಕೆ ಒಂದು ಸಾಕ್ಷಿಯಾಗಿದೆ. ಇದು ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ಹೃದಯಗಳಲ್ಲಿ ಒಂದಾಗಿದೆ. ತಿಮಿಂಗಲಗಳು ಅತ್ಯಂತ ಜೋರಾಗಿ ಶಬ್ದ ಮಾಡುವ ಪ್ರಾಣಿಗಳಲ್ಲಿ ಸೇರಿವೆ. ಅವುಗಳ ಹೊರಡಿಸುವ ಕೆಲವು ಶಬ್ದಗಳು 180 ಡೆಸಿಬಲ್ಗಳಷ್ಟು ತೀವ್ರತೆಯನ್ನು ತಲುಪಬಹುದು. ಇದು ಎಷ್ಟು ಜೋರಾಗಿದೆ ಅಂದರೆ ವಿಮಾನದ ಇಂಜಿನ್ನ ಶಬ್ದಕ್ಕಿಂತಲೂ ಹೆಚ್ಚಾಗಿದೆ. ಈ ಶಬ್ದಗಳನ್ನು ಅವು ಪರಸ್ಪರ ಸಂವಹನ ನಡೆಸಲು ಬಳಸ್ತವೆ. ಅವುಗಳ ಈ ಸಂವಹನ ನೀರಿನೊಳಗೆ ಬಹಳ ದೂರದವರೆಗೆ ಸಾಗಬಲ್ಲವು. ಅದ್ಭುತವೆಂದರೆ ಈ ಶಬ್ದಗಳು ಕೆಲವೊಮ್ಮೆ 1000 ಕಿಲೋಮೀಟರ್ಗಳಷ್ಟು ದೂರದವರೆಗೆ ತಲುಪಬಲ್ಲವು. ಇದು ಅವುಗಳ ಸಂವಹನ ಸಾಮರ್ಥ್ಯವನ್ನು ತೋರಿಸುತ್ತದೆ. ನೀಲಿ ತಿಮಿಂಗಲವು ತನ್ನ ಬೃಹತ್ ದೇಹವನ್ನು ಪೋಷಿಸಲು ಪ್ರತಿದಿನ ಅಗಾಧ ಪ್ರಮಾಣದ ಆಹಾರವನ್ನು ಸೇವಿಸುತ್ತದೆ. ಇದು ಮುಖ್ಯವಾಗಿ ಕ್ರಿಲ್ ಎಂದು ಕರೆಯಲ್ಪಡುವ ಸಣ್ಣ ಸಿಗಡಿಯಂಥ ಸಮುದ್ರದ ಜೀವಿಗಳನ್ನು ತಿನ್ನುತ್ತದೆ. ಪ್ರತಿದಿನ ಇದು ಸುಮಾರು 4 ಟನ್ಗಳಷ್ಟು ಸೇವಿಸಬಲ್ಲದು. ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಇಷ್ಟು ದೊಡ್ಡ ಪ್ರಾಣಿಯಾಗಿದ್ದರೂ ಅದರ ಗಂಟಲು ಚಿಕ್ಕದಾಗಿದೆ. ಈ ಕಾರಣದಿಂದಾಗಿ ಅದು ದೊಡ್ಡ ಗಾತ್ರದ ಜೀವಿಗಳನ್ನು ನುಂಗಲು ಸಾಧ್ಯ ಇಲ್ಲ. ಕೇವಲ ಕ್ರಿಲ್ಲಿನಂತಹ ಸಣ್ಣ ಜೀವಿಗಳನ್ನು ಮಾತ್ರ ಸೋಸಿ ನುಂಗುತ್ತದೆ. ಇದು ಅದರ ವಿಶೇಷವಾದ ಫಿಲ್ಟರ್ ಫೀಡಿಂಗ್ ಪದ್ಧತಿಗೆ ಅನುಗುಣವಾಗಿದೆ. ತಿಮಿಂಗಲವು ತನ್ನ ಸಂಪೂರ್ಣ ಜೀವನವನ್ನು ನೀರಿನಲ್ಲೇ ಕಳೆಯುವ ಜೀವಿ. ಇದು ಭೂಮಿಯ ಮೇಲೆ ಬದುಕಲು ಸಾಧ್ಯವೇ ಇಲ್ಲ. ಕಾರಣ ಎಂದರೆ ಅದರ ದೇಹದ ಅಗಾಧವಾದ ತೂಕ. ನೀರಿನಲ್ಲಿರುವ ತೇಲುವ ಶಕ್ತಿಯು ಅದರ ಬೃಹತ್ ದೇಹದ ಭಾರವನ್ನು ಸುಲಭವಾಗಿ ತಡೆದುಕೊಳ್ಳುತ್ತದೆ ಮತ್ತು ಬೆಂಬಲಿಸುತ್ತದೆ. ಆದರೆ ಭೂಮಿಯ ಮೇಲೆ ಬಂದಾಗ ಈ ನೀರಿನ ಆಧಾರ ಇಲ್ಲುವುದರಿಂದ ಅದರ ಸ್ವಂತ ತೂಕವೇ ಅದರ ಆಂತರಿಕ ಅಂಗಗಳನ್ನು ಮತ್ತು ಆಂತರಿಕ ಅಂದರೆ ಒಳಗಿನ ಅಂಗಗಳನ್ನು ಮತ್ತು ಮೂಳೆಗಳ ಮೇಲೆ ಅಪಾರ ಒತ್ತಡ ಹಾಕಿ ಅವುಗಳನ್ನು ಜಜ್ಜಿ ಹಾಕುತ್ತದೆ. ಈ ಕಾರಣದಿಂದಾಗಿ ತಿಮಿಂಗಲವು ನೆಲದ ಮೇಲೆ ಬಂದರೆ ಉಸಿರಾಡಲು ಮತ್ತು ಬದುಕಲು ಸಾಧ್ಯ ಆಗುವುದಿಲ್ಲ. ನೀಲಿ ತಿಮಿಂಗಲದ ಮರಿಯು ಹುಟ್ಟುವಾಗಲೇ ಅತ್ಯಂತ ದೊಡ್ಡದಾಗಿರುತ್ತದೆ. ಹುಟ್ಟಿದಾಗ ಅದರ ಉದ್ದ ಸುಮಾರು 8 ಮೀಟರ್ ಇರುತ್ತದೆ. ಅದರ ತೂಕ 8 ರಿಂದ 3 ಟನ್ಗಳಷ್ಟು ತೂಗುತ್ತದೆ. ಇದು ಹುಟ್ಟುವಾಗಲೇ ದೊಡ್ಡ ಪ್ರಾಣಿಯಾಗಿದೆ. ತಾಯಿ ತಿಮಿಂಗಲದ ಹಾಲು ಅತ್ಯಂತ ಪೌಷ್ಟಿಕವಾಗಿದ್ದು ಹೆಚ್ಚಿನ ಕೊಬ್ಬಿನ ಅಂಶವನ್ನು ಹೊಂದಿರುತ್ತದೆ. ಈ ಹಾಲನ್ನು ಕುಡಿದು ಮರಿಯು ಅತ್ಯಂತ ವೇಗವಾಗಿ ಬೆಳೆಯುತ್ತದೆ. ದಿನಕ್ಕೆ ಸುಮಾರು 90 ಕಿಲೋಗ್ರಾಂಗಳಷ್ಟು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಈ ಕ್ಷಿಪ್ರ ಬೆಳವಣಿಗೆಯು ಅದನ್ನು ಬೇಗನೆ ಬಲಶಾಲಿಯಾಗಲು ಸಹಾಯ ಮಾಡುತ್ತದೆ. ಈ ತಿಮಿಂಗಲಗಳು ಪ್ರಪಂಚಾದ್ಯಂತ ಎಲ್ಲ ಪ್ರಮುಖ ಮಹಾಸಾಗರಗಳಲ್ಲಿ ವಾಸಿಸುತ್ತವೆ. ಅವು ಬೆಚ್ಚಗಿನ ಉಷ್ಣವಲಯದ ನೀರಿನಿಂದ ಹಿಡಿದು ಅತ್ಯಂತ ತಣ್ಣನೆಯ ಧ್ರುವ ಪ್ರದೇಶಗಳವರೆಗೆ ಸಮುದ್ರಗಳಲ್ಲಿ ಕಂಡುಬರುತ್ತವೆ. ಅಂದರೆ ಅವುಗಳ ವ್ಯಾಪ್ತಿಯು ಭೂಮಿಯ ಒಂದು ತುದಿಯಿಂದ ತುದಿಯವರೆಗೂ ಹರಡಿದೆ. ಆದಾಗ್ಯೂ ಕೆಲವು ಪ್ರಭೇದಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಗ್ರೀನ್ಲ್ಯಾಂಡ್, ಅಂಟಾರ್ಟಿಕಾ, ಕೆನಡಾದ ಕರಾವಳಿ ಮತ್ತು ಹಿಂದೂ ಮಹಾಸಾಗರದ ಕೆಲವು ಭಾಗಗಳಲ್ಲಿ ಅವುಗಳನ್ನು ಹೆಚ್ಚಾಗಿ ಗುರುತಿಸಲಾಗಿದೆ. ಈ ವಿಸ್ತಾರವಾದ ವಾಸಸ್ಥಾನವು ಅವುಗಳ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ತೋರಿಸುತ್ತದೆ. ನೀಲಿ ತಿಮಿಂಗಲಗಳು ಅತ್ಯಂತ ದೀರ್ಘಕಾಲ ಬದುಕಬಲ್ಲ ಪ್ರಾಣಿಗಳಾಗಿವೆ. ಅವುಗಳಿಗೆ ಸೂಕ್ತವಾದ ಮತ್ತು ಸುರಕ್ಷಿತ ಪರಿಸರ ದೊರೆತರೆ ಅವುಗಳ ಸರಾಸರಿ ಆಯಸ್ಸು 80 ರಿಂದ 90 ವರ್ಷಗಳವರೆಗೆ ಇರುತ್ತದೆ. ಆದರೆ ಕೆಲವು ವೈಜ್ಞಾನಿಕ ಅಧ್ಯಯನಗಳು ಇದಕ್ಕೂ ಹೆಚ್ಚು ಕಾಲ ಅವು ಬದುಕಬಲ್ಲವು ಎಂದು ಸೂಚಿಸುತ್ತದೆ. ವಿಜ್ಞಾನಿಗಳು ಕೆಲವು ತಿಮಿಂಗಲಗಳ ವಯಸ್ಸನ್ನು ನಿರ್ಧರಿಸಿದಾಗ ಅವು 100 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಜೀವಿಸುವ ಸಾಧ್ಯತೆ ಕಂಡುಬಂದಿದೆ.
ಈ ದೀರ್ಘಾಯುಷ್ಯವು ಅವುಗಳನ್ನು ಭೂಮಿಯ ಮೇಲೆ ಅತಿ ಹೆಚ್ಚು ಕಾಲ ಬದುಕುವ ಸ್ತನಪಾಯಿಗಳಲ್ಲಿ ಒಂದನ್ನಾಗಿ ಮಾಡಿದೆ. ಇಷ್ಟು ದೊಡ್ಡ ಪ್ರಾಣಿಯು ಇಷ್ಟು ದೀರ್ಘಕಾಲ ಬದುಕುವುದು ನಿಜಕ್ಕೂ ವಿಸ್ಮಯಕಾರಿ. ಹಿಂದಿನ ದಶಕಗಳಲ್ಲಿ ತಿಮಿಂಗಗಳನ್ನು ಅವುಗಳ ಕೊಬ್ಬು, ಮಾಂಸ ಮತ್ತು ಇತರ ಉತ್ಪನ್ನಗಳಿಗಾಗಿ ಅತಿಯಾಗಿ ಬೇಟೆಯಾಡಲಾಯಿತು. ಈ ನಿರಂತರ ಬೇಟೆಯಿಂದಾಗಿ ತಿಮಿಂಗಲಗಳ ಸಂಖ್ಯೆ ತೀವ್ರವಾಗಿ ಕುಸಿದು ಅವು ತೀವ್ರವಾದ ಸಂಕಷ್ಟಕ್ಕೆ ಒಳಗಾದವು. ಇದರ ಪರಿಣಾಮವಾಗಿ ಇಂದು ನೀಲಿ ತಿಮಿಂಗಲಗಳನ್ನು ಅಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಅಧಿಕೃತವಾಗಿ ಪಟ್ಟಿ ಮಾಡಲಾಗಿದೆ. ಅವುಗಳನ್ನು ಉಳಿಸಲು ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಕಟ್ಟುನಿಟ್ಟಾದ ಸಂರಕ್ಷಣಾ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಈ ಕಾನೂನುಗಳು ತಿಮಿಂಗಳ ಬೇಟೆಯನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತವೆ ಮತ್ತು ಅವುಗಳ ವಾಸಸ್ಥಾನಗಳನ್ನು ರಕ್ಷಿಸಲು ಪ್ರಯತ್ನಿಸುತ್ತವೆ. ಈ ರಕ್ಷಣಾ ಕ್ರಮಗಳ ಮೂಲಕ ಅವುಗಳ ಸಂತತಿಯನ್ನು ಮರುಸ್ಥಾಪಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಇದು ಇಂದಿನ ಮಾಹಿತಿ ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.